ಟಿಕೆಟ್ ವಿಚಾರದಲ್ಲಿ ಎಚ್ಚರಿಕೆ ಹೆಜ್ಜೆಯನ್ನ ಕಾಂಗ್ರೆಸ್ ಹೈಕಮಾಂಡ್ ಇಡ್ತಾ ಇದೆ. ಸಿಎಂ ಪವರ್ ಶೇರಿಂಗ್ ವಿಚಾರದ ನಡುವೆ ಲೆಕ್ಕಾಚಾರವನ್ನ ಹಾಕಿರುವಂತದ್ದು ವರಿಷ್ಠರು. ಸಿಎಂ ಸಿದ್ದರಾಮಯ್ಯ ಕೋಟಾದಲ್ಲಿ ಉಮೇಶ್ ಪೇಟಿಗೆ ಟಿಕೆಟ್ ಅನ್ನು ನೀಡಲಾಗಿದೆ. ಡಿಸಿಎಂ ಡಿಕೆಶಿ ಕೋಟಾದಲ್ಲಿ ಸಮರ್ಥ ಶಾಮನೂರ್ಗೆ ಟಿಕೆಟ್ ಅನ್ನು ನೀಡಲಾಗಿದೆ. ಇಲ್ಲಿ ಹೈಕಮಾಂಡ್ ಎಚ್ಚರಿಕೆಯ ಹೆಜ್ಜೆಯನ್ನ ಇಟ್ಟಿರೋದು ಸ್ಪಷ್ಟವಾಗಿ ಕಂಡು ಬರ್ತಾ ಇದೆ. ಸಿಎಂ ಸಿದ್ದರಾಮಯ್ಯ ಕೋಟಾದಲ್ಲಿ ಉಮೇಶ್ ಮೇಟಿಗೆ ಟಿಕೆಟ್ ನೀಡಲಾಗಿದೆ ಬಾಗಲಕೋಟೆಯಲ್ಲಿ. ಇನ್ನು ಡಿಸಿಎಂ ಡಿಕೆ ಶಿವಕುಮಾರ್ ಕೋಟಾದಲ್ಲಿ ದಾವಣಗೆರೆಯಲ್ಲಿ ಸಮರ್ಥ ಶಾಮನೂರಿಗೆ ಟಿಕೆಟ್ ನೀಡಲಾಗಿದೆ. ತಮ್ಮ ಪರ ಇರುವ ಅಭ್ಯರ್ಥಿಗಳಿಗೆ ಮಣೆಯನ್ನು ಹಾಕಿರುವಂತದ್ದು ಇಲ್ಲಿ ಸ್ಪಷ್ಟ. ಮತ್ತೆ ಪಕ್ಷದಲ್ಲಿ ಅಸಮಾಧಾನ ಹೆಚ್ಚಾಗಬಾರದು ಅನ್ನುವಂತಹ ಕಾರಣಕ್ಕೆ ಕಾಂಗ್ರೆಸ್ ಹೈಕಮಾಂಡ್ ತೆಗೆದುಕೊಂಡಿರುವಂತಹ ಮಾಸ್ಟರ್ ಪ್ಲಾನ್ ಇದು. ಈ ಮೂಲಕ ಅಭ್ಯರ್ಥಿಗಳನ್ನು ಗೆಲ್ಲಿಸುವುದಕ್ಕೆ ಸಿಎಂ ಮತ್ತು ಡಿಸಿಎಂ ತಮ್ಮದೇ ಆದಂತಹ ಸ್ಟ್ರಾಟಜಿಯನ್ನು ರೂಪಿಸ್ತಾ ಇರುವಂತದ್ದು. ಮತ್ತೊಂದು ಕಡೆ ಟಿಕೆಟ್ ಹಂಚಿಕೆ ವಿಚಾರದಲ್ಲಿ ಒಂದ್ ಕಡೆ ಮುಸ್ಲಿಂ ಸಮುದಾಯ ತಮಗೆ ಟಿಕೆಟ್ ಕೊಡಿ ಅಂತ ದುಂಬಾಲು ಬಿದ್ದಿದ್ದಂತಹ ಸಂದರ್ಭದಲ್ಲಿ ಕೂಡ ಒಂದ್ ಕಡೆ ಸಿಎಂ ತಮ್ಮ ಆಪ್ತ ಅನ್ನುವಂತಹ ಕಾರಣಕ್ಕೆ ಉಮೇಶ್ ಮೇಟಿಗೆ ಟಿಕೆಟ್ ಅನ್ನ ನೀಡಿಸಿದ್ದು, ಅಥವಾ ತಮ್ಮ ಪರ ಇರುವಂತಹ ಅಭ್ಯರ್ಥಿಗೆ ಟಿಕೆಟ್ ಅನ್ನ ಕೊಡಿಸಿದ್ದು. ಮತ್ತೊಂದು ಕಡೆ ಡಿಕೆ ಶಿವಕುಮಾರ್ ಸಮರ್ಥ ಶಾಮನೂರ್ ಅವರಿಗೆ ಟಿಕೆಟ್ ಅನ್ನ ಕೊಡಿಸಿದ್ದು. ಇವೆಲ್ಲವನ್ನು ನೋಡಿದಾಗ ಹೈಕಮಾಂಡ್ ಇಬ್ಬರೂ ನಾಯಕರಿಗೆ ಅಸಮಾಧಾನ ಆಗಬಾರದು. ಈಗ ಸಿದ್ದರಾಮಯ್ಯನವರ ಪರ ಇರುವಂತಹ ಅಭ್ಯರ್ಥಿಯನ್ನೇ ಕಣಕ್ಕಿಳಿಸಿದ್ರೆ ಡಿಕೆ ಶಿವಕುಮಾರ್ಗೆ ಅಸಮಾಧಾನ ಉಂಟಾಗ್ಬಿಡುತ್ತೆ, ಅಥವಾ ಡಿಕೆ ಶಿವಕುಮಾರ್ ಪರ ಇರುವಂತಹ ಅಭ್ಯರ್ಥಿಗಳನ್ನೇ ಎರಡೂ ಕ್ಷೇತ್ರಗಳಲ್ಲಿ ಕಣಕ್ಕಿಳಿಸ್ಬಿಟ್ರೆ ಸಿದ್ದರಾಮಯ್ಯನವರ ಅಸಮಾಧಾನ ಕಾರಣ ಆಗ್ಬಿಟ್ರೆ ಇದು ಪಕ್ಷದ ಮೇಲೆ ಅಥವಾ ಈ ಚುನಾವಣೆಯ ಮೇಲೆ ಬಹುದೊಡ್ಡ ರೀತಿಯಲ್ಲಿ ಹೊಡೆತ ಕೊಡಬಹುದು ಅನ್ನುವಂತಹ ಕಾರಣಕ್ಕೆ ಬಹು ಎಚ್ಚರಿಕೆಯ ಹೆಜ್ಜೆಯನ್ನ ಕಾಂಗ್ರೆಸ್ ಹೈಕಮಾಂಡ್ ಇಟ್ಟಿರುವಂತದ್ದು ಸ್ಪಷ್ಟವಾಗಿ ಗೋಚರವಾಗುತ್ತೆ. ಕಾಂಗ್ರೆಸ್ ಹೈಕಮಾಂಡ್ ಈ ವಿಚಾರದಲ್ಲಿ ಇಬ್ಬರೂ ನಾಯಕರ ಯಾವುದೇ ರೀತಿಯ ಅಸಮಾಧಾನ ಆಗಬಾರ್ದು ಇಬ್ಬರೂ ನಾಯಕರಿಗೆ ಅನ್ನುವಂತಹ ಕಾರಣಕ್ಕೆ ಒಂದು ಸಮಾನ ರೀತಿಯಲ್ಲಿ ಒಂದ್ ಕಡೆ ಸಿದ್ದರಾಮಯ್ಯನವ್ರಿಗೂ ಮಣೆ ಹಾಕ್ತಂತಿರ್ಬೇಕು, ಮತ್ತೊಂದು ಕಡೆ ಡಿ ಕೆ ಶಿವಕುಮಾರ್ ಅವರ ಅಭಿಲಾಷೆಗೂ ಮಣೆ ಹಾಕ್ತಂತಿರ್ಬೇಕು, ಅಥವಾ ಅವರ ನಿಲುವಿಗೂ ಒಂದು ಬೆಲೆಯನ್ನ ಕೊಟ್ಟಂತಿರಬೇಕು. ಸೊ ಇದೇ ಕಾರಣಕ್ಕೆ ಸಿದ್ದರಾಮಯ್ಯ ಬೆಂಬಲಿತ ಅಭ್ಯರ್ಥಿಯನ್ನು ಬಾಗಲಕೋಟೆಯಲ್ಲಿ ಉಮೇಶ್ ಮೇಟಿಗೆ ಟಿಕೆಟ್ ಅನ್ನ ಕೊಟ್ಟಿರುವಂಥದ್ದು. ಮತ್ತೊಂದು ಕಡೆ ಸಮರ್ಥ ಶಾಮನೂರು ಡಿಕೆಶಿ ಬೆಂಬಲಿತ ಅಭ್ಯರ್ಥಿ ಅನ್ನುವಂಥ ಕಾರಣಕ್ಕೆ ಸಮರ್ಥ ಶಾಮನೂರು ಅವರಿಗೆ ಮಣೆ ಹಾಕಿರುವಂಥದ್ದು. ಹಾಗಾಗಿ ಎಚ್ಚರಿಕೆಯ ಹೆಜ್ಜೆಯನ್ನ ಕಾಂಗ್ರೆಸ್ ಹೈಕಮಾಂಡ್ ಇಲ್ಲಿ ಹೈಕಮಾಂಡ್ ಎಚ್ಚರಿಕೆ ಹೆಜ್ಜೆ ಇಟ್ಟಿರುವಂಥದ್ದು ಬಹು ಸ್ಪಷ್ಟವಾಗಿ ಕಂಡು ಬರುತ್ತೆ. ಆ ಮೂಲಕ ಇಬ್ಬರೂ ನಾಯಕರನ್ನ ಯಾವುದೇ ರೀತಿಯಲ್ಲೂ ಅಸಮಾಧಾನಿತರಾಗಬಾರದು ಅನ್ನುವಂಥದ್ದು ಬಹು ಸ್ಪಷ್ಟವಾಗಿ ಕಾಂಗ್ರೆಸ್ ಹೈಕಮಾಂಡ್ ಹೇಳಿದಿರುವಂತಹ ಒಂದು ಮಾಸ್ಟರ್ ಪ್ಲಾನ್ ಇದು. ಮತ್ತೆ ಪಕ್ಷದಲ್ಲಿ ಅಸಮಾಧಾನ ಹೆಚ್ಚಾಗ್ಬಿಟ್ರೆ ಅದು ಖಂಡಿತವಾಗ್ಲೂ ಬೈ ಎಲೆಕ್ಷನ್ ನಲ್ಲಿ ಪರಿಣಾಮ ಬೀರ್ಬಿಡುತ್ತೆ ಅನ್ನುವಂತಹ ಕಾರಣಕ್ಕೆ ಇಬ್ಬರೂ ನಾಯಕರ ನಿರ್ಧಾರಗಳಿಗೆ ಮನ್ನಣೆ ಕೊಟ್ಟಿರುವಂತದನ್ನ ನಾವು ಕಾಣಬಹುದಾಗಿದೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.